ನಮಸ್ಕಾರ ಸ್ನೇಹಿತರೆ, ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡು ಸ್ನೇಹಿತರೆ. ಎಲ್ರಿಗೂ SPB ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, 2026 ಜನವರಿ ತಿಂಗಳಿನಲ್ಲಿ ಜನವರಿ 15 ನಂತರ ಸಿಂಹ ರಾಶಿಯವರ ಭವಿಷ್ಯ ಹೇಗಿರಲಿದೆ. ಜನವರಿ 15ರಂದು ಮಕರ ಸಂಕ್ರಾಂತಿಯು ಇರೋ ಕಾರಣ ಈ ಸಿಂಹ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರಗಳು ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಯಾವ ವಿಷಯದಲ್ಲಿ ಅದೃಷ್ಟ ಇರಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಹಾಗೆಯೇ ಇರುವಂತಹ ಸಮಸ್ಯೆಗಳಿಗೆ ಈ ತಿಂಗಳಿನಲ್ಲಿ ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು ಎಂಬುದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಸೊ ಫಸ್ಟಿಂದ ಎಂಡ್ ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ. ಈ ಸಿಂಹ ರಾಶಿಯವರಿಗೆ ಈ ತಿಂಗಳ ಗ್ರಹ ಸಂಚಾರ ಹೇಗಿರಲಿದೆ ಅಂತ ಮೊದಲನೇದಾಗಿ ನೋಡ್ತಾ ಬರೋಣ. ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ, ಧನುಷ್ಯ ರಾಶಿಯ 5ನೇ ಮನೆಯಿಂದ ಮಕರ ರಾಶಿಯ 6ನೇ ಮನೆಗೆ ಜನವರಿ 14ರಂದು ಸೂರ್ಯನು ರಾಶಿ ಬದಲಾವಣೆಯನ್ನು ಮಾಡಲಿದ್ದಾರೆ. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ, ಧನುಷ್ಯ ರಾಶಿಯ 5ನೇ ಮನೆಯಿಂದ ಮಕರ ರಾಶಿಯ 6ನೇ ಮನೆಗೆ ಜನವರಿ 16ರಂದು ಮಂಗಳನು ರಾಶಿ ಬದಲಾವಣೆಯನ್ನು ಮಾಡಲಿದ್ದಾರೆ. ಇನ್ನು ಶುಕ್ರನು ಧನುಷ್ಯ ರಾಶಿಯ 5ನೇ ಮನೆಯಿಂದ ಮಕರ ರಾಶಿಯ 6ನೇ ಮನೆಗೆ ಜನವರಿ 13ರಂದು ಆಲ್ರೆಡಿ ಪ್ರವೇಶವನ್ನು ಮಾಡಿದ್ದಾರೆ. ಇನ್ನು ಬುಧ ಧನುಷ್ಯ ರಾಶಿಯ 5ನೇ ಮನೆಯಿಂದ ಮಕರ ರಾಶಿಯ 6ನೇ ಮನೆಗೆ ಜನವರಿ 17ರಂದು ರಾಶಿ ಬದಲಾವಣೆಯನ್ನು ಬುಧರು ಮಾಡಿದ್ದಾರೆ ಸ್ನೇಹಿತರೆ. ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ, ಮಿಥುನ ರಾಶಿಯ 11ನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ಗುರು ಇರಲಿದ್ದಾರೆ. ಶನಿ ಮೀನರಾಶಿಯ 8ನೇ ಮನೆಯಲ್ಲಿ ಅಷ್ಟಮ ಸ್ಥಾನದಲ್ಲಿ ಈ ತಿಂಗಳು ಪೂರ್ತಿ ಇದ್ದರೆ, ರಾಹು ಕುಂಭರಾಶಿಯ 7ನೇ ಮನೆಯಲ್ಲಿ, ಕೇತು ಸಿಂಹರಾಶಿಯ 1ನೇ ಮನೆಯಲ್ಲಿ ಇರಲಿದ್ದಾರೆ ಸ್ನೇಹಿತರೆ. ಒಟ್ಟಾರೆಯಾಗಿ ಈ ಸಿಂಹರಾಶಿಯವರಿಗೆ ಈ ಜನವರಿ ತಿಂಗಳು ನಿಮಗೆ ಸ್ವಲ್ಪ ನಿಧಾನಗತಿಯನ್ನು ಮತ್ತು ಜೀವನವನ್ನು ಮರುಹೊಂದಿಸಿಕೊಳ್ಳುವುದನ್ನು ಕೇಳ್ತದೆ ಅಂತಲೇ ಹೇಳ್ಬೋದು. ಆರಂಭದಲ್ಲಿ ನಿಮ್ಮ ಗಮನವು ಸೃಜನಶೀಲತೆ, ಮಕ್ಕಳು ಅಥವಾ ವೈಯಕ್ತಿಕ ಆಸಕ್ತಿಗಳಗಡೆ ಹೋಗ್ಬೋದು. ಆದರೆ ಶೀಘ್ರದಲ್ಲಿ ವಾಸ್ತವತೆ ಎದುರಾಗ್ತಾ ಹೋಗ್ತದೆ. ಜವಾಬ್ದಾರಿಗಳು ಕೂಡ ಹೆಚ್ಚಾಗ್ತವೆ ಮತ್ತು ದಿನಚರಿಯ ವಿಷಯಗಳು ನಿಮ್ಮನ್ನು ಗಮನವನ್ನು ಬಯಸ್ತವೆ ಅಂತಲೇ ಹೇಳ್ಬೋದು. ಜನವರಿ ಮಧ್ಯದ ನಂತರ ನಿಮ್ಮ ದೈನಂದಿನ ಕೆಲಸ, ಆರೋಗ್ಯ ಮತ್ತು ಶಿಸ್ತು ಆದ್ಯತೆಯನ್ನು ಪಡೆಯುತ್ತವೆ. ಬೆಳವಣಿಗೆಯು ಈ ದೊಡ್ಡ ನಡೆಗಳ ಮೂಲಕ ಬರುವುದಿಲ್ಲ, ಬದಲಿಗೆ ಸ್ಥಿರತೆ ಮತ್ತು ಪ್ರಯತ್ನಗಳ ಮೂಲಕ ಬರ್ತದೆ ಎಂದು ನೀವು ಅರಿತುಕೊಳ್ಳಬೇಕಾಗಿರ್ತದೆ ಸ್ನೇಹಿತರೆ. 11ನೇ ಮನೆಯಲ್ಲಿರುವ ಗುರು ಲಾಭ ಮತ್ತು ನೆಟ್ವರ್ಕಿಂಗ್ಗೆ ಬೆಂಬಲ ನೀಡುವ ಕಾರಣ ಈ ತಿಂಗಳು ಮುಂದುವರಿಯುತ್ತಾ ಹೋಗ್ತದೆ. ಆದರೆ 8ನೇ ಮನೆಯಲ್ಲಿರುವಂತಹ ಶನಿ ಅಂದರೆ ಅಷ್ಟಮ ಶನಿ ನಿಮಗೆ ಇನ್ನೂ ಮುಂದೆ ಅಗತ್ಯವಿಲ್ಲದ ಅಭ್ಯಾಸಗಳನ್ನು ಬದಲಾಯಿಸಲು ಮೌನವಾಗಿ ಒತ್ತಾಯಿಸ್ತಾರೆ ಅಂತಲೇ ಹೇಳ್ಬೋದು. ಈ ತಿಂಗಳು ನಿಮ್ಮನ್ನು ಒಳಗಿನಿಂದ ಮರುರೂಪಿಸ್ತಾ ಹೋಗ್ತದೆ. ಒಟ್ಟಾರೆಯಾಗಿ ಈ ಜನವರಿ 15ರ ನಂತರ ವೃತ್ತಿ ಮತ್ತು ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣಲಿದ್ದೀರಿ ಅಂತ ನೋಡ್ತಾ ಬರೋದ್ರೆ, ಮೊದಲನೇದಾಗಿ ಜನವರಿ ಮೊದಲನೇ ವಾರದಲ್ಲಿಯೇ ನಿಮ್ಮ ಆಲೋಚನೆಗಳ ಬಗ್ಗೆ ನೀವು ಪ್ರೇರಿತರಾಗಿ ಮತ್ತು ಆತ್ಮವಿಶ್ವಾಸದಿಂದ ಇರ್ತೀರಿ. ಸೃಜನಶೀಲ ಕಾರ್ಯಗಳು, ನಾಯಕತ್ವದ ಪಾತ್ರಗಳು ಅಥವಾ ನಿಮ್ಮ ಪ್ರತಿಭೆ ಗೋಚರಿಸುವಂತಹ ಚಟುವಟಿಕೆಗಳನ್ನು ನೀವು ಆನಂದಿಸ್ಬೋದು. ಅದರಲ್ಲೂ ಈ ಜನವರಿ 15ರ ನಂತರ ಕೆಲಸದ ಒತ್ತಡ ಹೆಚ್ಚಾಗ್ತಾ ಹೋಗ್ತದೆ. ಗಡುವುಗಳು, ಕೆಲಸದ ಹೊರೆ, ಸ್ಪರ್ಧೆ ಅಥವಾ ಕೆಲಸದ ಸ್ಥಳದ ರಾಜಕೀಯವನ್ನು ನೀವು ಎದುರಿಸಬೇಕಾಗ್ಬೋದು. ನೀವು ಇತರರಿಗಿಂತ ಹೆಚ್ಚು ಕೆಲಸವನ್ನು ಮಾಡ್ತಿದ್ದೀರಿ, ಆದರೆ ಮನ್ನಣೆ ನಿಧಾನವಾಗ್ತಾ ಹೋಗ್ತದೆ. ನಿಮ್ಮಲ್ಲಿ ಕೆಲವರು ಈ ರೀತಿಯಲ್ಲೂ ಕೂಡ ಭಾವಿಸ್ಬೋದು. ಈ ಹಂತವು ನಿಮ್ಮ ತಾಳ್ಮೆ ಮತ್ತು ಶಿಸ್ತನ್ನು ಪರೀಕ್ಷಿಸುವ ಕಾಲ ಅಂತಲೇ ಹೇಳ್ಬೋದು. ನೀವು ಗಮನವನ್ನು ಹರಿಸಬೇಕಾಗಿರ್ತದೆ. ಅನಗತ್ಯವಾದಂತಹ ಸಂಘರ್ಷಗಳನ್ನು ತಪ್ಪಿಸಿದರೆ ನಿಮ್ಮ ಪ್ರಯತ್ನಗಳು ನಿಧಾನವಾಗಿ ಗುರುತಿಸಲ್ಪಡ್ತದೆ. 7ನೇ ಮನೆಯಲ್ಲಿ ರಾಹು ಇರೋದರಿಂದ ಸಹೋದ್ಯೋಗಿಗಳು, ಗ್ರಾಹಕರು ಅಥವಾ ಪಾಲುದಾರರೊಂದಿಗಿನ ಸಂವಹನ ಅನಿರೀಕ್ಷಿತವಾಗಿರ್ಬೋದು. ಜನರನ್ನು ರಾಜತಾಂತ್ರಿಕವಾಗಿ ನಿಭಾಯಿಸ್ತಾ ಬನ್ನಿ. ತಕ್ಷಣದ ಮೆಚ್ಚುಗೆಯನ್ನು ಬಯಸಬೇಡಿ. ವ್ಯವಸ್ಥೆಗಳು ಮತ್ತು ಕೌಶಲ್ಯಗಳನ್ನು ಸುಧಾರಿಸುವತ್ತ ನಿಮ್ಮ ಗಮನವನ್ನು ಹರಿಸ್ತಾ ಬನ್ನಿ ಸ್ನೇಹಿತರೆ. ಉತ್ತಮವಾದ ಫಲಿತಾಂಶಗಳು ನಿಮಗೆ ಸಿಗಲಿದೆ. ಏನು ಹಣಕಾಸಿನ ಬಗ್ಗೆ ಮಾತನಾಡ್ತಾ ಬರೋದಾದರೆ, ಹಣಕಾಸಿನ ವಿಚಾರದಲ್ಲಿ ಈ ಜನವರಿ 15ರ ನಂತರ ಈ ತಿಂಗಳು ನೆಟ್ವರ್ಕಿಂಗ್ ಮತ್ತು ದೀರ್ಘಕಾಲೀನ ಸಂಪರ್ಕಗಳ ಮೂಲಕ ಉತ್ತಮವಾದ ಲಾಭವನ್ನು ಕೂಡ ಬೆಂಬಲಿಸ್ತಾ ಹೋಗ್ತದೆ. 11ನೇ ಮನೆಯಲ್ಲಿರುವಂತಹ ಗುರು ಸ್ನೇಹಿತರು, ಹಿರಿಯರು ಅಥವಾ ವೃತ್ತಿಪರ ವಲಯಗಳಿಂದ ಬೆಂಬಲ ಪಡೆಯಲು ಸಹಾಯವನ್ನು ಮಾಡಲಿದ್ದಾರೆ. ಅದರಲ್ಲೂ 8ನೇ ಮನೆಯಲ್ಲಿರುವಂತಹ ಶನಿಯು ಆರೋಗ್ಯ, ವಿಮೆ, ರಿಪೇರಿ ಅಥವಾ ಕುಟುಂಬದ ಕಟ್ಟುಪಾಡುಗಳಿಗೆ ಸಂಬಂಧಪಟ್ಟಂತಹ ಅನಿರೀಕ್ಷಿತವಾದಂತಹ ಖರ್ಚುಗಳನ್ನು ಕೂಡ ತರಬಹುದು. ಇದು
ಪರೀಕ್ಷಿಸುವಂತಹ ಕಾಲ ಅಂತಲೇ ಹೇಳ್ಬೋದು. ಅಪಾಯಕಾರಿ ಹೂಡಿಕೆಗಳು ಮತ್ತು ಊಹಾಪೋಹಗಳನ್ನು ತಪ್ಪಿಸಬೇಕಾಗಿರ್ತದೆ. ಬಾಕಿಗಳನ್ನು ತೀರಿಸುವುದು ಮತ್ತು ತುರ್ತು ಉಳಿತಾಯಗಳನ್ನು ನಿರ್ವಹಿಸುವುದರತ್ತ ಗಮನವನ್ನು ಹರಿಸ್ತಾ ಬನ್ನಿ ಸ್ನೇಹಿತರೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ಈ ತಿಂಗಳು ವಿಸ್ತರಣೆಗಿಂತ ಸ್ಥಿರತೆ ಬಹಳ ಮುಖ್ಯವಾಗಿರ್ತದೆ. ಕನ್ಸಿಸ್ಟೆನ್ಸಿಯನ್ನು ನೀವು ಮೇಂಟೈನ್ ಮಾಡಬೇಕಾಗಿರ್ತದೆ ಸ್ನೇಹಿತರೆ. ಇನ್ನು ಕುಟುಂಬ ಮತ್ತು ಸಂಬಂಧಗಳ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ, ಸಂಬಂಧಗಳು ಈ ಜನವರಿ ತಿಂಗಳಿನಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿರ್ತವೆ. ನಿಮ್ಮ ರಾಶಿಯಲ್ಲಿ ಕೇತು ಇರೋದರಿಂದ ನೀವು ಕೆಲವೊಮ್ಮೆ ಬೇರ್ಪಟ್ಟಂತೆ ಅಥವಾ ತಪ್ಪಾಗಿ ಅರ್ಥೈಸಲ್ಪಟ್ಟಂತೆ ಭಾವಿಸ್ಬೋದು. ಸಂಗಾತಿ ಅಥವಾ ಜೀವನ ಭಾಗಿದಾರರು ನಿಮ್ಮಿಂದ ಹೆಚ್ಚು ಗಮನ ಮತ್ತು ಭಾವನಾತ್ಮಕ ಒಳಗೊಳ್ಳುವಿಕೆಯನ್ನು ನಿರೀಕ್ಷಿಸಬಹುದು ಸ್ನೇಹಿತರೆ. ನೀವು ತುಂಬ ಸ್ವಯಂ ಕೇಂದ್ರಿತರಾದರೆ ತಪ್ಪು ಗ್ರಹಿಕೆಗಳು ಕೂಡ ಬೆಳಿಬೋದು. ಅದರಿಂದ ಬಹಳ ಎಚ್ಚರಿಕೆಯಿಂದ ಇರಿ. ಮಕ್ಕಳು ಅಥವಾ ಹಿರಿಯರಿಗೆ ಸಂಬಂಧಪಟ್ಟಂತಹ ಕುಟುಂಬದ ವಿಷಯಗಳಿಗೆ ತಾಳ್ಮೆ ಬೇಕಾಗಿರ್ತದೆ. ಹಾಗೆಯೇ ಜೊತೆಗಿರಿ. ಬಲವಾದ ಮಾತುಗಳಿಗಿಂತ ಸಣ್ಣ ಸನ್ನೆಗಳು ಈಗ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡ್ಬೋದು. ಅದರಿಂದ ಎಚ್ಚರಿಕೆಯೂ ಕೂಡ ಬಹಳ ಮುಖ್ಯ ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ, ಈ ಜನವರಿ 15ರ ನಂತರವೂ ಆರೋಗ್ಯಕ್ಕೆ ಹೆಚ್ಚಿನ ಗಮನವೂ ಬೇಕಾಗಿರ್ತದೆ. ಅದರಲ್ಲೂ ಈ 2ನೇ ವಾರದಲ್ಲಿ ಕೆಲಸದ ಹೊರೆ ಅಥವಾ ಒತ್ತಡದಿಂದಾಗಿ ನೀವು ಸುಸ್ತಾಗ್ಬೋದು. ದಿನಚರಿ ಅನಿಯಮಿತವಾಗಿದ್ದರೆ ಜೀರ್ಣಕ್ರಿಯೆ ಸಮಸ್ಯೆಗಳು, ಬೆನ್ನು ನೋವು ಅಥವಾ ಆಯಾಸ ನಿಮ್ಮಲ್ಲಿ ಕೆಲವರಿಗೆ ತೊಂದರೆಯನ್ನು ನೀಡಬಹುದು. ಸಣ್ಣ ರೋಗ ನಿರ್ಲಕ್ಷಣಗಳನ್ನು ನಿರ್ಲಕ್ಷಿಸಬೇಡಿ. ನಿಯಮಿತವಾದಂತಹ ನಿದ್ರೆ, ಲಘು ವ್ಯಾಯಾಮ ಮತ್ತು ಸಮತೋಲಿತ ಆಹಾರ ಅತ್ಯಗತ್ಯವಾಗಿರಲಿದೆ. ಶಿಸ್ತು ಈ ತಿಂಗಳ ನಿಮ್ಮ ದೊಡ್ಡ ಔಷಧಿ ಅಂತಲೇ ಹೇಳ್ಬೋದು. ಇನ್ನು ವ್ಯಾಪಾರ ಮತ್ತು ವ್ಯವಹಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ, ಈ ಸಿಂಹ ರಾಶಿಯವರಿಗೆ ಈ ಜನವರಿ ತಿಂಗಳಿನಲ್ಲಿ ವ್ಯಾಪಾರ ಮಾಲೀಕರು ಮಿಶ್ರ ಫಲಿತಾಂಶಗಳನ್ನು ಅನುಭವಿಸ್ಬೋದು. ಸಂಪರ್ಕಗಳು ಮತ್ತು ನೆಟ್ವರ್ಕಿಂಗ್ ಮೂಲಕ ಉತ್ತಮವಾದ ಲಾಭಗಳ ಸಾಧ್ಯತೆಗಳು ಕೂಡ ಕಾಣಲಿದ್ದೀರಿ. ಆದರೆ ದೈನಂದಿನ ಕಾರ್ಯಾಚರಣೆಗಳು ಬಹಳ ಕಷ್ಟಕರವಂತ ನಿಮಗೆ ಅನ್ನಿಸ್ಬೋದು. ಅದರಿಂದ ಬಹಳ ಈಸಿಯಾಗಿ ತೆಗೆದುಕೊಳ್ಳಿ. ಯಾವುದೇ ಕಾರ್ಯವನ್ನು ಪಾರದರ್ಶಕತೆಯಿಂದ ಮಾಡ್ತಾ ಬನ್ನಿ ಸ್ನೇಹಿತರೆ. ಪಾಲುದಾರಿಕೆಗಳಿಗೆ ಎಚ್ಚರಿಕೆಯ ನಿರ್ವಹಣೆ ಬಹಳ ಮುಖ್ಯವಾಗಿರ್ತದೆ. ಮೌಖಿಕ ಭರವಸೆಗಳನ್ನು ಕುರುಡಾಗಿ ನಂಬುವುದನ್ನು ಈ ರಾಶಿಯವರು ತಪ್ಪಿಸಬೇಕಾಗಿರ್ತದೆ ಸ್ನೇಹಿತರೆ. ಇನ್ನು ದಾಖಲೆಗಳ ವಿಚಾರಕ್ಕೆ ಬರೋದಾದರೆ, ದಾಖಲೆಗಳನ್ನು ಯಾವಾಗಲೂ ಸ್ಪಷ್ಟವಾಗಿ ಇಡಿ. ಒಪ್ಪಂದಗಳನ್ನು ಖಚಿತಪಡಿಸ್ಕೊಳ್ತಾ ಬನ್ನಿ. ಇದರಿಂದ ನಿಮ್ಮ ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಬೆಳವಣಿಗೆಯನ್ನು ಕಾಣಬಹುದಾಗಿದೆ ಸ್ನೇಹಿತರೆ. ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ, ವಿದ್ಯಾರ್ಥಿಗಳು ಸ್ಪರ್ಧೆ ಅಥವಾ ನಿರೀಕ್ಷೆಗಳಿಂದಾಗಿ ಒತ್ತಡವನ್ನು ಈ ಟೈಮ್ನಲ್ಲಿ ಅನುಭವಿಸ್ಬೋದು. ಪ್ರಯತ್ನದ ಹೊರತಾಗಿಯೂ ಪ್ರಗತಿ ನಿಧಾನವಾಗಿದೆ ಎಂದು ನಿಮ್ಮಲ್ಲಿ ಕೆಲವರು ಕೂಡ ಭಾವಿಸ್ಬೋದು ಸ್ನೇಹಿತರೆ. ಏಕೆಂದರೆ ನೀವು ಎಷ್ಟೇ ಎಫರ್ಟನ್ನು ಹಾಕಿದ್ರೂ ಈ ಟೈಮ್ನಲ್ಲಿ ಅದರ ಫಲ ಸ್ವಲ್ಪ ಮಾತ್ರ ಇರ್ತದೆ ಅಂತಲೇ ಹೇಳ್ಬೋದು. ರಚನಾತ್ಮಕ ದಿನಚರಿಯೊಂದಿಗೆ ಏಕಾಗ್ರತೆಯು ಸುಧಾರಿಸ್ತಾ ಬರ್ತದೆ. ಇತರರೊಂದಿಗೆ ಹೋಲಿಕೆ ಮಾಡುವುದನ್ನು ಈ ರಾಶಿಯವರು ತಪ್ಪಿಸಬೇಕಾಗಿರ್ತದೆ. ಏಕೆಂದರೆ ಹೋಲಿಕೆಯನ್ನು ಮಾಡಿದ್ರೆ ನಿಮ್ಮ ಆತ್ಮವಿಶ್ವಾಸ ಕುಗ್ಗಲಿದೆ ಸ್ನೇಹಿತರೆ. ಅದರಿಂದ ಹೋಲಿಕೆ ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಸಲಹೆಯ ವಿಚಾರಕ್ಕೆ ಬರೋದಾದರೆ, ಕನ್ಸಿಸ್ಟೆನ್ಸಿ ಯಶಸ್ಸನ್ನು ತರ್ತದೆ. ಶಾರ್ಟ್ಕಟ್ಗಳು ಯಾವುದೇ ರೀತಿ ಯಶಸ್ಸನ್ನು ತರಲ್ಲ. ಅದಕ್ಕೋಸ್ಕರ ನೀವು ಸ್ಥಿರತೆಯನ್ನು ಮೇಂಟೈನ್ ಮಾಡಿ. ನಿಮ್ಮ ಜೀವನದಲ್ಲಿ ವಿದ್ಯಾರ್ಥಿಗಳು ಓದಿನ ಕಡೆ ಗಮನವನ್ನು ಕೊಟ್ಟಿದ್ದೇ ಆದರೆ ಉತ್ತಮವಾದ ಯಶಸ್ಸನ್ನು ಕೂಡ ಕಾಣಬಹುದಾಗಿದೆ ಸ್ನೇಹಿತರೆ. ಇನ್ನು ಈ ಜನವರಿ ತಿಂಗಳಿನಲ್ಲಿ ಈ ರಾಶಿಯವರು ಗಮನಿಸಬೇಕಾದಂತಹ ಪ್ರಮುಖ ದಿನಗಳು ಯಾವ್ಯಾವು ಅಂದರೆ, ಜನವರಿ 13ರಂದು ಶುಕ್ರನು 6ನೇ ಮನೆಗೆ ಪ್ರವೇಶವನ್ನು ಮಾಡೋ ಕಾರಣ ಕೆಲಸ, ಸೇವೆ ಅಥವಾ ಆರೋಗ್ಯದತ್ತ ನಿಮ್ಮ ಗಮನ ಹೆಚ್ಚಾಗ್ತಾ ಬರ್ತದೆ. ಜನವರಿ 14ರಂದು ಸೂರ್ಯನು 6ನೇ ಮನೆಗೆ ಆಲ್ರೆಡಿ ಪ್ರವೇಶವನ್ನು ಮಾಡಿರೋ ಕಾರಣ ನಿಮ್ಮ ಜವಾಬ್ದಾರಿಗಳು ಕೂಡ ಹೆಚ್ಚಾಗ್ತಾ ಬರ್ತವೆ. ಶಿಸ್ತು ಬಹಳ ಅಗತ್ಯವಿರ್ತದೆ. ಆದರೆ ಜನವರಿ 16ರ ನಂತರ ಕುಜ 6ನೇ ಮನೆಗೆ ಹೋಗೋ ಕಾರಣ ಸ್ಪರ್ಧಾತ್ಮಕ ಶಕ್ತಿ ಹೆಚ್ಚಾಗಲಿದ್ದು ನಿಮ್ಮ ಸಂಘರ್ಷಣೆಗಳನ್ನು ಈ ಟೈಮ್ನಲ್ಲಿ ತಪ್ಪಿಸಿದರೆ ಉತ್ತಮವಾದ ಯಶಸ್ಸನ್ನು ಈ ಜನವರಿ 16 ನಂತರ ಕಂಡಿದ್ದೀರಿ. ಇನ್ನು ಜನವರಿ 17ರ ವಿಚಾರಕ್ಕೆ ಬರೋದಾದರೆ, ಬುಧನು 6ನೇ ಮನೆಗೆ ಹೋಗೋ ಕಾರಣ ಸಮಸ್ಯೆ ಪರಿಹಾರ ಮತ್ತು ಸಂವಹನವು ಕೂಡ ಸುಧಾರಿಸಲಿದೆ ಸ್ನೇಹಿತರೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಈ ರಾಶಿಯವರು ಕಾಣಬಹುದಾಗಿದೆ. ಇನ್ನು ಈ ಜನವರಿ 16 ನಂತರ ಈ ರಾಶಿಯವರು ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು, ಒಟ್ಟಾರೆ ಈ ಜನವರಿ ತಿಂಗಳಿನಲ್ಲಿ ಗ್ರಹಗಳ ಶುಭ ಫಲಿತಾಂಶಗಳಿಗಾಗಿ ಏನೆಲ್ಲ ಪರಿಹಾರವನ್ನು ಮಾಡಿದ್ರೆ ಒಳ್ಳೆಯದು ಎಂಬುದನ್ನು ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಗಮನವಿಟ್ಟು ನೋಡ್ತಾ ಬನ್ನಿ ಸ್ನೇಹಿತರೆ. ಆತ್ಮವಿಶ್ವಾಸವನ್ನು ಬಲಪಡಿಸಲು ಪ್ರತಿದಿನ ಬೆಳಗ್ಗೆ ಸೂರ್ಯನಿಗೆ ನೀರನ್ನು ಅರ್ಪಿಸಿ ಸ್ನೇಹಿತರೆ. ಸೂರ್ಯನಿಗೆ ನೀರನ್ನು ಅರ್ಘ್ಯದ ರೂಪದಲ್ಲಿ ಸಲ್ಲಿಸೋದ್ರಿಂದ ಆ ಸೂರ್ಯದೇವರ ಕೃಪೆಗೂ ಕೂಡ ನೀವು ಪಾತ್ರರಾಗ್ತೀರಿ. ಹಾಗೆಯೇ ಆಂತರಿಕ ಸಮತೋಲನಕ್ಕಾಗಿ ಪ್ರತಿದಿನ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಜಪಿಸಿ. ಆ ಶಿವನ ಅನುಗ್ರಹದಿಂದ ನಿಮ್ಮ ಎಲ್ಲ ಕೆಲಸಗಳಲ್ಲೂ ಕೂಡ ಯಶಸ್ಸನ್ನು ಕಾಣಲಿದ್ದೀರಿ. ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ. ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚೋದ್ರಿಂದ ಆ ಶನಿದೇವರ ಸಕಾರಾತ್ಮಕ ಪ್ರಭಾವಕ್ಕೆ ಒಳಗಾಗ್ತೀರಿ. ಹಾಗೆಯೇ
ಪ್ರತಿ ಶನಿವಾರದಂದು ನಿರ್ಗತಿಕರಿಗೆ ಆಹಾರ ಅಥವಾ ಔಷಧಿಗಳನ್ನು ದಾನ ಮಾಡಿ ಸ್ನೇಹಿತರೆ. ಇನ್ನು ಅಹಂಕಾರದ ಘರ್ಷಣೆಗಳು ಮತ್ತು ಕಠಿಣ ಮಾತುಗಳನ್ನು ಈ ಟೈಮ್ನಲ್ಲಿ ತಪ್ಪಿಸಬೇಕಾಗಿರ್ತದೆ. ದೈನಂದಿನ ದಿನಚರಿಯಲ್ಲಿ ಶಿಸ್ತನ್ನು ಕಾಪಾಡಿಕೊಳ್ತಾ ಬನ್ನಿ ಸ್ನೇಹಿತರೆ. ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀದೇವಿಗೆ ಪೂಜೆಯನ್ನು ಸಲ್ಲಿಸಿ, ಲಕ್ಷ್ಮೀದೇವಿಗೆ ಪ್ರಿಯವಾದಂತಹ ಬಿಳಿ ಹೂಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸೋದ್ರಿಂದ ಲಕ್ಷ್ಮೀದೇವಿಯ ಕೃಪೆಗೆ ಕೂಡ ಪಾತ್ರರಾಗ್ತೀರಿ. ಇದರಿಂದ ನಿಮ್ಮ ಮನೆಯಲ್ಲಿ ಸುಖ, ಸಮೃದ್ಧಿ, ಸಂಪತ್ತಿನ ಜೊತೆಗೆ ಯಶಸ್ಸು ಕೂಡ ನಿಮ್ಮ ಪರವಾಗಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ, ಗುರುವು ಕೂಡ ನಿಮ್ಮ ಪರವಾಗಿ ಈ ತಿಂಗಳಿನಲ್ಲಿ ಇರೋ ಕಾರಣ ಪ್ರತಿ ಗುರುವಾರದಂದು ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸುವ ಜೊತೆಗೆ ಹಾಗೆ ಗುರುಗಳು ಮತ್ತು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಹಾಗೆ ನಿಮ್ಮ ಕೈಲಾದಷ್ಟು ಬಡವರಿಗೆ ದಾನವನ್ನು ಮಾಡಿ ಸ್ನೇಹಿತರೆ. ಪ್ರತಿ ಮಂಗಳವಾರದಂದು ಓಂ ಅಂಗರಾಯಕಾಯ ನಮಃ ಎಂಬ ಮಂತ್ರವನ್ನು ಜಪಿಸೋದ್ರಿಂದ ಆ ಮಂಗಳ ದೇವನ ಅನುಗ್ರಹವೂ ಕೂಡ ಸಿಗಲಿದ್ದು, ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಪ್ರತಿಯೊಂದು ಕೂಡ ಯಾವುದೇ ನಿರ್ವಿಘ್ನ ಇಲ್ಲದೆ ನೆರವೇರ್ತಾ ಹೋಗ್ತದೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಅಂಗರಾಯಕಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಸೂರ್ಯದೇವಾಯ ನಮಃ, ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಸೂರ್ಯದೇವ, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ, ಶನೇಶ್ವರ ಹಾಗೆ ಆ ನಮ್ಮ ಶಿವ ನಿಮಗೆ ಆಯುಷ್ಯ, ಆರೋಗ್ಯ, ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.